ರಕ್ಷಾ ರಕ್ಷಾ. ರಾಜ್ಯದ ಬಿಜೆಪಿ ನಾಯಕರಿಗೆ ಹೇಳ್ತಾ ಇದ್ದೀನಿ, 15 ಬಜೆಟ್ ಮಂಡಿಸಿದಂತ ಕರ್ನಾಟಕದ ಅನ್ನದಾತ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡುವಾಗ ನಾಲಿಗೆ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ನನ್ನಂತ ಹುಡುಗರಿಗೆ ಸಿದ್ದರಾಮಯ್ಯ ಸಾಹೇಬ್ರು ಅಂದ್ರೆ ಅದು ಧೈರ್ಯ, ನಂಬಿಕೆ, ಭರವಸೆ. ಇವತ್ತು ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಈ ಯೋಜನೆಗಳು ಇವತ್ತು ದೇಶಕ್ಕೆ ಮಾದರಿ ಆಗ್ತಿದೆ ಅಂತ ಗಂಡಸರು ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬಂದಿರೋದು ಸಿದ್ದರಾಮಯ್ಯ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ. ರಕ್ಷಾ ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ ಎಷ್ಟು? ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಮತ್ತೊಮ್ಮೆ ಬಿಜೆಪಿ ಹೇಳ್ತಿದ್ದೀವಿ, ಕಾಂಗ್ರೆಸ್ ಅನ್ನಭಾಗ್ಯ ಬಿಜೆಪಿ ಅವರು ಕೊಟ್ಟಿದ್ದು ದೌರ್ಭಾಗ್ಯ. ನಮ್ಮದು ಅನ್ನಭಾಗ್ಯ, ಬಿಜೆಪಿ ಅವರು ದೌರ್ಭಾಗ್ಯ. ಜೈ ಕಾಂಗ್ರೆಸ್. ಸಿದ್ದರಾಮಯ್ಯ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ. ಇವತ್ತು ಹೂವಿನ ಮಾರುಕಟ್ಟೆಗೆ 20 ಎಕರೆ ಸ್ಟೇಡಿಯಂಗೆ ಕಾಸು ಕೊಡ್ತೀನಿ ಅಂತ ಸರ್ಕಾರ, ಮುಖ್ಯಮಂತ್ರಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಅನುದಾನ ಕೊಡಕ್ಕೆ ಭರವಸೆ ಕೊಟ್ಟಿದ್ದಾರೆ. ಇದೆಲ್ಲ ಭರವಸೆ ನಮ್ಮ ಸರ್ಕಾರ ಈಡೇರಿಸುತ್ತೆ. 200 ಕೋಟಿಗೂ ಹೆಚ್ಚು ಅನುದಾನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಕ್ಷೇತ್ರಕ್ಕೆ ನನಗೆ ಕೊಟ್ಟಿದ್ದಾರೆ. 138 ಅಡಿಗೆ ವಾಟರ್ ಫಿಲ್ಟರ್ ಇರಲಿಲ್ಲ. ಸುಧಾಕರ್ 10 ವರ್ಷದಲ್ಲಿ ಯಾವ ಅಭಿವೃದ್ಧಿ ನೀವು ಮಾಡಿದ್ದು? ಇವತ್ತು ನಿಮ್ ಜೊತೆ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ. ನನ್ನಂತ ಅಹಿಂದ ಹುಡುಗರಿಗೆ ಸಿದ್ದರಾಮಯ್ಯ ಸಾಹೇಬ್ರ ಫ್ಯೂಚರ್. ಜೈ ಕಾಂಗ್ರೆಸ್. ಈಗ ಎಲ್ಲ ಜನ ಕೇಳ್ತಾ, ಮಾನ್ಯ ಮುಖ್ಯಮಂತ್ರಿಗಳು ಎತ್ತಿನಹೊಳೆ ಆಗ್ಲಿ, HN ವ್ಯಾಲಿ ಆಗ್ಲಿ, ಮೆಡಿಕಲ್ ಕಾಲೇಜ್ ಆಗ್ಲಿ ಎಲ್ಲ ಕೊಟ್ಟಿದ್ದು ನಮ್ ಸಿದ್ದರಾಮಯ್ಯ ಸಾಹೇಬ್ರೆ. ನಾವು ಕಷ್ಟಪಟ್ಟು ಹಳ್ಳಿಗಳಲ್ಲಿ ರೋಡ್ಗಳು ಹಾಕಿ, ಕಾಂಗ್ರೆಸ್ ಸರ್ಕಾರ ರೋಡ್ ಹಾಕಿ, ಮನೆಗಳು ಕಟ್ಟಿಸಿ, ಸ್ಕೂಲ್ ಕಟ್ಟಿಸಿದ್ರೆ ಬಿಜೆಪಿ ಅವರು ಫಾಲ್ ಸೀಲಿಂಗ್ ಮಾಡಿ ಬಿಲ್ಡಪ್ ಕೊಟ್ರೆ ಒಪ್ಪಕ್ಕಾಗುತ್ತಾ? ಒಪ್ಪಕ್ಕಾಗುತ್ತಾ? ನಮ್ಮ ಅನ್ನದಾತ ಯಾರು? ಸಿದ್ದರಾಮಯ್ಯ. ನಮ್ಮ ಅನ್ನದಾತ ಯಾರು? ನಮ್ಮ ಅನ್ನದಾತ ಯಾರು? ಅನ್ನದಾತ ಯಾರು? ಅನ್ನದಾತ ಯಾರು? ಅನ್ನದಾತ ಯಾರು? ಜೈ ಸಿದ್ದರಾಮಯ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.